ಒಂದು ಕಡೆ ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸೊ ಡೆಂಗಿ ನಿಯಂತ್ರಣ ಮಾಡೋದ್ರಲ್ಲೂ ಕೂಡ ಇಬ್ಬಗೆಯ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. IAS IPS ಅಧಿಕಾರಿಗಳ ಲೇಔಟ್ನಲ್ಲಿ ಕ್ಲೀನಿಂಗ್ ಮಾಡಲಾಗ್ತಾ ಇದೆ. ವಾರಕ್ಕೊಂದಿನ ಅಲ್ಲ, ದಿನಕ್ಕೆ ಎರಡೆರಡು ಸಲ, ದಿನಕ್ಕೆ ಎರಡೆರಡು ಬಾರಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಬೇರೆ ಕಡೆ ಮಾತ್ರ ಇಲ್ಲ. ಜಕ್ಕೂರಿನ MCHN ಲೇಔಟ್ನಲ್ಲಿ ಪ್ರತಿನಿತ್ಯ ಕ್ಲೀನ್ ಮಾಡಲಾಗುತ್ತೆ. ಆದರೆ ಅದರ ಪಕ್ಕದಲ್ಲೇ ಇದೆ ಒಂದು ಲೇಔಟು, ಅಲ್ಲಿ ಕ್ಲೀನೇ ಇಲ್ಲ, ಗಬ್ಬು ನಾರ್ತಾ ಇದೆ. ಕಸ ಗುಡಿಸೋದಕ್ಕೆ ಬರಲ್ಲ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ, ಯಾವ ರೀತಿ ತಾರತಮ್ಯ ಆಗಿದೆ ಅಂತೇಳಿ. ಒಂದ್ ಕಡೆ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಕ್ಲೀನೇ ಇಲ್ಲ, ಗಬ್ಬು ನಾರ್ತಾ ಇದೆ. ಇದರಿಂದಾಗಿ ಡೆಂಗಿ ಬರುತ್ತೆ ನೋಡಿ. ಒಂದ್ ಕಡೆ ಫುಲ್ ಕ್ಲೀನು, ವಾರಕ್ಕೊಂದ್ಸಲ ಅಲ್ಲ, ದಿನಕ್ಕೆ ಎರಡೆರಡು ಸಲ, ಪ್ರತಿಷ್ಠಿತ ಏರಿಯಾ. IAS IPS ಅಧಿಕಾರಿಗಳ ಲೇಔಟ್ ಇದು. ಅಲ್ಲಿ ಮಾತ್ರ ಫುಲ್ಲು ಕ್ಲೀನು, ಯಾವುದೇ ಕಸ ಕಡ್ಡಿ ಏನೂ ಇಲ್ಲ. ಮತ್ತೊಂದು ಕಡೆ ಅದ್ರ ಪಕ್ಕದ ಏರಿಯಾನೇ, ಅದ್ರ ಹಿಂದ್ಗಡೆ ರಸ್ತೆನೇ, ಅಲ್ಲಿ ಮಾತ್ರ ಗಬ್ಬು ನಾರ್ತಾ ಇದೆ. ಎಲ್ಲೆಂದರಲ್ಲಿ ಕಸ ರಾಶಿಯೇ ಇದೆ. ಇದೆಲ್ಲವೂ ಕೂಡ ವಿಸ್ತಾರ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ. ಅವರು ಬಂದು ಗುಡ್ಸೋದೇ ಇಲ್ಲ. ಸೊ ಪಕ್ಕದ ಲೇಔಟ್ ಅಷ್ಟು ಕ್ಲೀನ್ ಆಗಿದೆ ಅಲ್ಲ ಸರ್? ಅದು ನೋಡಿ, ಅದು IPS IAS ಆಫೀಸರ್ ಲೇಔಟ್ ಅಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲೀನ್ ಆಗಿದೆ. ಅಲ್ಲಿ ಎಷ್ಟು ದಿನ ನೀವು ನೋಡ್ದಂಗೆ ಎಷ್ಟೊತ್ತು ಗುಡಿಸ್ತಾರೆ ಸರ್? ಯಾರು ಬಂದು? ಅದು ಗೊತ್ತಿಲ್ಲ ಟೈಮಿಂಗ್ಸ್, ಬಟ್ ಅಲ್ಲಿ ಕ್ಲೀನ್ ಇರುತ್ತೆ. ಇಲ್ಲಿ ನೀವು ನೋಡ್ದಂಗೆ ಯಾವಾಗ ಇಲ್ಲಿ ಬರೋದಿಲ್ಲ ಬಿಟ್ಟು ಕಸ ಗುಡಿಸೋದಕ್ಕೆ. ಬಟ್ ಬೆಳಗ್ಗೆ 7 ಗಂಟೆಗೆ ಇದೆತ್ಕೊಂಡು ಹೋಗಿ ಬರ್ತಾರೆ. ಮತ್ತೆ ಇನ್ನೊಂದು ವಾರಕ್ಕೊಂದ್ಸತಿ ಬರೋದು, ಬೇರೆ ಇದು ಎತ್ಕೊಂಡೋಗಿ ಅದು ಬರ್ತಾರೆ, ಬಂದ್ರೆ ಬರಲ್ಲ. ಎಷ್ಟು ದೂರ ಸರ್ IPS ಅಧಿಕಾರಿಗಳು? ಏನು ವಾಕಬಲ್ ಡಿಸ್ಟೆನ್ಸ್, ವಾಕೇಬಲ್ ಅದು ಅಂದಾಜ್ ಗೊತ್ತಿಲ್ಲ. ಅದು ಇಲ್ಲಿ ಕಸ ಎತ್ತವರು ಬಂದು ಗುಡ್ಸೋದೇ ಇಲ್ಲ. ಸೊ ಪಕ್ಕದ ಲೇಔಟ್ ಅಷ್ಟು ಕ್ಲೀನ್ ಆಗಿದೆ ಅಲ್ಲ ಸರ್? ಅದು ನೋಡಿ, ಅದು IPS IAS ಆಫೀಸರ್ ಲೇಔಟ್ ಅಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲೀನ್ ಆಗಿದೆ. ಅಲ್ಲಿ ಎಷ್ಟು ದಿನ ಒಂದು ಕಡೆ ಬೆಂಗಳೂರಿನಲ್ಲಿ ದಿನೇ ದಿನೇ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸೊ ಡೆಂಗಿ ನಿಯಂತ್ರಣ ಮಾಡೋದ್ರಲ್ಲೂ ಕೂಡ ಇಬ್ಬಗೆಯ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. IAS IPS ಅಧಿಕಾರಿಗಳ ಲೇಔಟ್ನಲ್ಲಿ ಕ್ಲೀನಿಂಗ್ ಮಾಡಲಾಗ್ತಾ ಇದೆ. ವಾರಕ್ಕೊಂದಿನ ಅಲ್ಲ, ದಿನಕ್ಕೆ ಎರಡೆರಡು ಸಲ, ದಿನಕ್ಕೆ ಎರಡೆರಡು ಬಾರಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಬೇರೆ ಕಡೆ ಮಾತ್ರ ಇಲ್ಲ. ಜಕ್ಕೂರಿನ MCHN ಲೇಔಟ್ನಲ್ಲಿ ಪ್ರತಿನಿತ್ಯ ಕ್ಲೀನ್ ಮಾಡಲಾಗುತ್ತೆ. ಆದರೆ ಅದರ ಪಕ್ಕದಲ್ಲೇ ಇದೆ ಒಂದು ಲೇಔಟು, ಅಲ್ಲಿ ಕ್ಲೀನೇ ಇಲ್ಲ, ಗಬ್ಬು ನಾರ್ತಾ ಇದೆ. ಕಸ ಗುಡಿಸೋದಕ್ಕೆ ಬರಲ್ಲ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ, ಯಾವ ರೀತಿ ತಾರತಮ್ಯ ಆಗಿದೆ ಅಂತೇಳಿ. ಒಂದ್ ಕಡೆ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಕ್ಲೀನೇ ಇಲ್ಲ, ಗಬ್ಬು ನಾರ್ತಾ ಇದೆ. ಇದರಿಂದಾಗಿ ಡೆಂಗಿ ಬರುತ್ತೆ ನೋಡಿ. ಒಂದ್ ಕಡೆ ಫುಲ್ ಕ್ಲೀನು, ವಾರಕ್ಕೊಂದ್ಸಲ ಅಲ್ಲ, ದಿನಕ್ಕೆ ಎರಡೆರಡು ಸಲ, ಪ್ರತಿಷ್ಠಿತ ಏರಿಯಾ. IAS IPS ಅಧಿಕಾರಿಗಳ ಲೇಔಟ್ ಇದು. ಅಲ್ಲಿ ಮಾತ್ರ ಫುಲ್ಲು ಕ್ಲೀನು, ಯಾವುದೇ ಕಸ ಕಡ್ಡಿ ಏನೂ ಇಲ್ಲ. ಮತ್ತೊಂದು ಕಡೆ ಅದ್ರ ಪಕ್ಕದ ಏರಿಯಾನೇ, ಅದ್ರ ಹಿಂದ್ಗಡೆ ರಸ್ತೆನೇ, ಅಲ್ಲಿ ಮಾತ್ರ ಗಬ್ಬು ನಾರ್ತಾ ಇದೆ. ಎಲ್ಲೆಂದರಲ್ಲಿ ಕಸ ರಾಶಿಯೇ ಇದೆ. ಇದೆಲ್ಲವೂ ಕೂಡ ವಿಸ್ತಾರ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ. ಅವರು ಬಂದು ಗುಡ್ಸೋದೇ ಇಲ್ಲ. ಸೊ ಪಕ್ಕದ ಲೇಔಟ್ ಅಷ್ಟು ಕ್ಲೀನ್ ಆಗಿದೆ ಅಲ್ಲ ಸರ್? ಅದು ನೋಡಿ, ಅದು IPS IAS ಆಫೀಸರ್ ಲೇಔಟ್ ಅಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲೀನ್ ಆಗಿದೆ. ಅಲ್ಲಿ ಎಷ್ಟು ದಿನ ನೀವು ನೋಡ್ದಂಗೆ ಎಷ್ಟೊತ್ತು ಗುಡಿಸ್ತಾರೆ ಸರ್? ಯಾರು ಬಂದು? ಅದು ಗೊತ್ತಿಲ್ಲ ಟೈಮಿಂಗ್ಸ್, ಬಟ್ ಅಲ್ಲಿ ಕ್ಲೀನ್ ಇರುತ್ತೆ. ಇಲ್ಲಿ ನೀವು ನೋಡ್ದಂಗೆ ಯಾವಾಗ ಇಲ್ಲಿ ಬರೋದಿಲ್ಲ ಬಿಟ್ಟು ಕಸ ಗುಡಿಸೋದಕ್ಕೆ. ಬಟ್ ಬೆಳಗ್ಗೆ 7 ಗಂಟೆಗೆ ಇದೆತ್ಕೊಂಡು ಹೋಗಿ ಬರ್ತಾರೆ. ಮತ್ತೆ ಇನ್ನೊಂದು ವಾರಕ್ಕೊಂದ್ಸತಿ ಬರೋದು, ಬೇರೆ ಇದು ಎತ್ಕೊಂಡೋಗಿ ಅದು ಬರ್ತಾರೆ, ಬಂದ್ರೆ ಬರಲ್ಲ. ಎಷ್ಟು ದೂರ ಸರ್ IPS ಅಧಿಕಾರಿಗಳು? ಏನು ವಾಕಬಲ್ ಡಿಸ್ಟೆನ್ಸ್, ವಾಕೇಬಲ್ ಅದು ಅಂದಾಜ್ ಗೊತ್ತಿಲ್ಲ. ಅದು ಇಲ್ಲಿ ಕಸ ಎತ್ತವರು ಬಂದು ಗುಡ್ಸೋದೇ ಇಲ್ಲ. ಸೊ ಪಕ್ಕದ ಲೇಔಟ್ ಅಷ್ಟು ಕ್ಲೀನ್ ಆಗಿದೆ ಅಲ್ಲ ಸರ್? ಅದು ನೋಡಿ, ಅದು IPS IAS ಆಫೀಸರ್ ಲೇಔಟ್ ಅಲ್ಲ, ಅದಕ್ಕೋಸ್ಕರ ಅಷ್ಟು ಕ್ಲೀನ್ ಆಗಿದೆ. ಅಲ್ಲಿ ಎಷ್ಟು ದಿನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.